ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ 2ನೇ ಅಧ್ಯಾಯ ಭಿನ್ನರಾಶಿಗಳು ಈ ಪಾಠದ ಪೇಜ್ ನಂಬರ್ 42 ಆ್ಯಂಡ್ 43 ಈ ಪೇಜ್ಗಳಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಜೋಡಿ ಭಿನ್ನರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ. ಕ್ವೆಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ಈ ಭಿನ್ನರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಅಂದರೆ ಛೇದ ಒಂದೇ ಆಗಿರುವಂತಹ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಕ್ವೆಶನ್ ಓದಬೇಕಾದ್ರೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಒಂದೇ ಭಿನ್ನಾಂಶ ಭಾಗ ಅಂದರೆ ಛೇದ ಒಂದೇ ಹೊಂದಿರುವಂತಹ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಬೇಕು. ಸೊ ಕ್ವೆಶನ್ ಎ 7/2 ಮತ್ತು 3/5 ಇದೆ. ಈ 7/2 ಮತ್ತು 3/5 ಇಲ್ಲಿ ಛೇದಗಳನ್ನು ನೋಡಿ, ಅವರು ನಮಗೆ ಛೇದ ಸಮ ಇರುವಂತಹ ಸಮಾನ ಭಿನ್ನರಾಶಿಗಳನ್ನು ಕೇಳಿರೋದ್ರಿಂದ ನಾವು ಇವುಗಳನ್ನು ಗುಣಿಸಬೇಕು, ಇಲ್ಲ ಲಸ ಮೆಥಡಿಂದ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇವೆರಡು ಬೇರೆ ಬೇರೆ ಸಂಖ್ಯೆಗಳು, ಅಂದರೆ ಒಂದೇ ಮಗ್ಗಿಯಲ್ಲಿ ಇವೆರಡು ಬರೋದೇ ಇಲ್ಲ. ಹಾಗಾಗಿ ಇವೆರಡನ್ನು ಗುಣಿಸ್ಕೊಳ್ಳೋಣ. ಸೊ ಛೇದಗಳ ಗುಣಲಬ್ಧ ಎಷ್ಟಾಗತ್ತೆ? 2 5 10. ಇಲ್ಲಿ ಛೇದ 2, ಇಲ್ಲಿ ಛೇದ 5. ಇವೆರಡನ್ನು ಗುಣಿಸಿದಾಗ ನಮಗೆ ಎಷ್ಟು ಬಂತಿಲ್ಲಿ? 10. 2 5 10. ಹಾಗಾದರೆ ಛೇದ ಎಷ್ಟು ಬರಬೇಕು ನಮಗೆ? ಛೇದದಲ್ಲಿ ಈ ಎರಡೂ ಭಿನ್ನರಾಶಿಗಳ ಛೇದ 10 ಬರಬೇಕು. ಇಲ್ಲಿ ಈ ಮೊದಲನೇ ಸಂಖ್ಯೆಗೆ, ಈ ಮೊದಲನೇ ಭಿನ್ನರಾಶಿಯಲ್ಲಿ ಛೇದ 2 ಇದೆ. ಹಾಗಾದರೆ ಛೇದ 10 ಬರಲಿಕ್ಕೆ ನಾವು ಎಷ್ಟರಿಂದ ಗುಣಿಸ್ಬೇಕು? 5ರಿಂದ. ಸೊ ಈ 5ಅನ್ನು ನಾವು ಅಂಶ ಮತ್ತು ಛೇದ ಎರಡಕ್ಕೂ ಗುಣಿಸ್ಬೇಕು. 7 5 35, 2 5 10. ಇಲ್ಲಿ 3/5 ಇದೆ. ಇಲ್ಲಿ ಛೇದ 5 ಇರೋದ್ರಿಂದ ನಾವಿಲ್ಲಿ ಛೇದ 10 ಆಗಲಿಕ್ಕೆ 2ರಿಂದ ಗುಣಿಸ್ಬೇಕು. ಸೊ ಈ 2ಅನ್ನು ಅಂಶ ಮತ್ತು ಛೇದ ಎರಡಕ್ಕೂ ಸಹ ಗುಣಿಸ್ಬೇಕು. ಸೊ 3 2 6, 5 2 10. ಆದ್ದರಿಂದ ಸಮಾನ ಭಿನ್ನರಾಶಿಗಳು ಅಂತಂದರೆ 35/10 ಆ್ಯಂಡ್ 6/10. ಬಿ ನೋಡಿ, 8/3 ಮತ್ತು 5/6. ಕ್ವೆಶನ್ ಕೊಟ್ಟ ತಕ್ಷಣ ಅದನ್ನು ಗಮನಿಸಿ. ಈ 3 ಮತ್ತು 6 ಛೇದದಲ್ಲಿರುವಂತಹ ಈ ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬರುತ್ತೆ, ಅಂದರೆ ಈ 3ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾಗಿ ನಾವು ಇವುಗಳ ಲಸ ಮೆಥಡಿಂದನಾದರೂ ತೆಗೆಯೋಣ. ಇಲ್ಲಿ ನೋಡಿ, ಲಸ 3 ಮತ್ತು 6ರ ಲಸ ಅಂದರೆ ಇವೆರಡು ಯಾವ ಮಗ್ಗಿಯಲ್ಲಿ ಬರುತ್ತೆ? 3ನೇ ಮಗ್ಗಿಯಲ್ಲಿ ಬರುತ್ತೆ. ಸೊ 3 1 3, 3 2 6. ಈಗ ಇಲ್ಲಿ 2 ಇರೋದ್ರಿಂದ 2ಅನ್ನು ತಗೊಳ್ಳೋಣ. ಸೊ 2 1, 2 1 2. ಸೊ ಇವೆರಡನ್ನು ಗುಣಿಸ್ರಿ, ಎಷ್ಟಾಯಿತು? 3 2 6. ಹಾಗಾದರೆ ಛೇದ ನಮಗೆ ಎಷ್ಟು ಬರಬೇಕು? 6 ಬರಬೇಕು. ಇಲ್ಲಿ ಒಂದು ನೀವು ಗಮನಿಸಬೇಕಿರೋದು ಅಂದರೆ, ಇಲ್ಲಿ ಈ ಎರಡನೇ ಸಂಖ್ಯೆಯಲ್ಲಿ ಛೇದ ಆಲ್ರೆಡಿ 6 ಇರೋದ್ರಿಂದ ನೀವು ಇದನ್ನು ಏನೂ ಮಾಡೋ ಹಾಗಿಲ್ಲ. ಯಾಕೆಂದರೆ ಆಲ್ರೆಡಿ ಛೇದ 6 ಇದೆ. ಸೊ ನಾವು ಈ ಮೊದಲನೇ ಭಿನ್ನರಾಶಿಯನ್ನು ಮಾತ್ರ ಸರಿ ಮಾಡಬೇಕು. ಸೊ 8/3, ಈ 3 ಇಲ್ಲಿರೋದ್ರಿಂದ ಇದಕ್ಕೆ ನಾವು 2ರಿಂದ ಗುಣಿಸಿದರೆ ನಮಗೆ ಛೇದ 6 ಬರುತ್ತೆ. ಹಾಗಾಗಿ 3 2 6, 8 2 16. ಆದ್ದರಿಂದ ಸಮಾನ ಭಿನ್ನರಾಶಿಗಳು 16/6 ಮತ್ತು 5/6. ಈ 5/6ಅನ್ನು ನಾವೇನೂ ಮಾಡಿಲ್ಲ, ಯಾಕೆಂದರೆ ಆಲ್ರೆಡಿ ಛೇದ 6 ಇದೆ. ಮೂರನೇ ಲೆಕ್ಕಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಕೆಲವೊಂದು ಲೆಕ್ಕಗಳು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ಪಾಸ್ ಮಾಡಿ ನೀವು ಬಿಡಿಸಿ ಒಂದು ಸಾರಿ ಟ್ರೈ ಮಾಡಿ. ನಂತರ ವಿಡಿಯೋನ 1 2 3 ಸಾರಿ ರಿಪೀಟ್ ಮಾಡಿ ಕೇಳಿ. ಖಂಡಿತ ಕೂಡ ನಿಮಗೆ ಈ ಲೆಕ್ಕಗಳು ಅರ್ಥ ಆಗುತ್ತೆ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ
ಮತ್ತು ಕಾಮೆಂಟ್ ಮಾಡಿ ನಿಮಗೇನು ಇದರಲ್ಲಿ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು, ದಯವಿಟ್ಟು ಕಾಮೆಂಟ್ ಮಾಡಿ. ಸಿ 3/4 ಮತ್ತು 3/5. ಇಲ್ಲಿ 4 ಇದೆ, ಇಲ್ಲಿ ಈ ಛೇದದಲ್ಲಿ 5 ಇದೆ. ಸೊ ಇವೆರಡರ ಲಸ ತೆಗೆಯೋಣ. 4 ಮತ್ತು 5. ಈ 2 2 4, ಎರಡರ ಮಗ್ಗಿಯಲ್ಲಿ 5 ಇಲ್ಲ, ಸೊ 5ಅನ್ನು ಹಾಗೆ ಬರೀರಿ. ಮತ್ತಿಲ್ಲಿ 2 ಇರೋದ್ರಿಂದ ನಾವು 2 ತಗೊಳ್ಳೋಣ. 2 1 2, 5ಕ್ಕೆ 5, ಸೊ 5 1 5. 2 2 4, 4 5 20. ಲಸ ಎಷ್ಟು ಬಂತು? 20. ಹಾಗಾದರೆ ನಾವು ಇಲ್ಲಿರುವಂತಹ ಈ ಸಂಖ್ಯೆಗಳ ಛೇದದಲ್ಲಿ ಎಷ್ಟು ಬರಬೇಕು? 20 ಬರೋ ಹಾಗೆ ಮಾಡಬೇಕು. ಇಲ್ಲಿ 3/4, ಈ 4ಅನ್ನು ನಾವು ಎಷ್ಟರಿಂದ ಗುಣಿಸಿದರೆ 20 ಬರುತ್ತೆ? 5ರಿಂದ ಗುಣಿಸಿದರೆ ನಮಗೆ 20 ಬರುತ್ತೆ. ಹಾಗಾದರೆ ಈ 5ಅನ್ನು ಅಂಶ ಮತ್ತು ಛೇದಕ್ಕೆ ಗುಣಿಸೋಣ. 3 5 15, 4 5 20. 3/5 ಈ ಸಂಖ್ಯೆ ಇಲ್ಲಿ 5 ಇರೋದ್ರಿಂದ ನಾವು ಛೇದ 4 ಅಂದರೆ ಇಲ್ಲಿ ಅಂಶ ಮತ್ತು ಛೇದಕ್ಕೆ 4ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 20 ಬರುತ್ತೆ. ಡಿ ನೋಡಿ, 6/7 ಮತ್ತು 8/5. 6/7 ಮತ್ತು 8/5. ಈ 7 ಮತ್ತು 5ರ ಲಸ ತೆಗೆದ್ರೆ ನಮಗೆ 7 5 35 ಬರುತ್ತೆ. ಹಾಗಾದರೆ ನಾವು ಛೇದದಲ್ಲಿ 35 ಬರೋ ಹಾಗೆ ಗುಣಿಸ್ಬೇಕು. ಇಲ್ಲಿ 7 ಇರೋದ್ರಿಂದ ನಾವು ಅಂಶಕ್ಕೂ ಛೇದಕ್ಕೂ 5ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 35 ಬರುತ್ತೆ. ಹಾಗಾದರೆ 6 5 30, 7 5 35. ಇಲ್ಲಿ 8/5 ಇದೆ. ಸೊ ಹಾಗಾದರೆ ಇಲ್ಲಿ ನಾವು 5ಅನ್ನು 7ರಿಂದ ಗುಣಿಸಿದರೆ ನಮಗೆ 35 ಬರುತ್ತೆ. ಹಾಗಾದರೆ ಈ ಅಂಶ ಮತ್ತು ಛೇದಕ್ಕೆ 7ರಿಂದ ಗುಣಿಸೋಣ. 8 7 56, 5 7 35. ಆದ್ದರಿಂದ ಸಮಾನ ಭಿನ್ನ ರಾಶಿಗಳು 30/35 ಮತ್ತು 56/35. ಈ 9/4 ಮತ್ತು 5/2 ಇದೆ. ಇಲ್ಲಿ ಛೇದದಲ್ಲಿ 4 ಮತ್ತು 2 ಇರೋದ್ರಿಂದ ಇವುಗಳೆಲ್ಲ ಸಹ 4 ಬರುತ್ತೆ. ಯಾಕೆಂದರೆ ಈ 2ರ ಮಗ್ಗಿಯಲ್ಲೇ 4 ಬರೋದ್ರಿಂದ ಇಲ್ಲಿ ಸಹ 4 ಬರುತ್ತೆ. ಹಾಗಾದರೆ ಈ 9/4ಅನ್ನು ನಾವು ಹಾಗೆ ಇಡೋಣ. ಯಾಕೆ ಹೇಳಿ? ಇಲ್ಲಿ ಆಲ್ರೆಡಿ ಛೇದದಲ್ಲಿ 4 ಇರೋದ್ರಿಂದ ನಾವಿದನ್ನು ಹಾಗೆ ಇಡೋಣ. ಸೊ 5/2 ತಗೊಂಡು ಇಲ್ಲಿ ಛೇದ 4 ಬರೋ ಹಾಗೆ ನಾವು ಇಲ್ಲಿ 2 ಇದೆ. ಸೊ ಹಾಗಾದರೆ ಮತ್ತೆ 2ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 4 ಬರುತ್ತೆ. ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. 5 2 10, 2 2 4. ಆದ್ದರಿಂದ ಸಮಾನ ಭಿನ್ನ ರಾಶಿಗಳು 9/4 ಮತ್ತು 10/4. 1/10 ಮತ್ತು 2/9. 1/10 ಅಂದರೆ ಇಲ್ಲಿ ನೋಡಿ, ಈ 9 ಮತ್ತು 10ರ ಲಸ 90. 9 10 90 ಆಗುತ್ತೆ. ಅಂದರೆ ಛೇದ ನಾವು ಮೇಲೆ ಮಾಡಿದ ಲೆಕ್ಕದ ಥರನೇ ಇಲ್ಲಿ ಛೇದ ಎಷ್ಟಾಗಬೇಕು? 90. ಇಲ್ಲಿ 10 ಇರೋದ್ರಿಂದ ನಾವು 9ರಿಂದ ಗುಣಿಸಿದರೆ ಛೇದ 90 ಆಗುತ್ತೆ. ಅಂಶ ಮತ್ತು ಛೇದಕ್ಕೆ 9ರಿಂದ ಗುಣಿಸಿ. 1 9 9, 10 9 90. ಇಲ್ಲಿ 2/9 ಇದೆ. ಇಲ್ಲಿ ಈ 9ಗೆ ಈ 10ನಿಂದ ಗುಣಿಸಿದರೆ ನಮಗೆ ಛೇದ 90 ಆಗುತ್ತೆ. ಹಾಗಾದರೆ ಈ 10ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸೋಣ. 2 10 20, 9 10 90. ಆದ್ದರಿಂದ ಸಮಾನ ಭಿನ್ನ ರಾಶಿಗಳು 9/90 ಮತ್ತು 20/90. ಜಿ 8/3 ಮತ್ತು 11/4. 3 ಮತ್ತು 4ರ ಲಸ 12. ಹಾಗಾದರೆ ಇಲ್ಲಿ ನಮಗೆ ಛೇದದಲ್ಲಿ 12 ಬರಬೇಕು ಅಂದರೆ ನಾವು ಇಲ್ಲಿ 3 ಇರೋದ್ರಿಂದ ಅಂಶ ಮತ್ತು ಛೇದಕ್ಕೆ 4ರಿಂದ ಗುಣಿಸೋಣ.
8 ನಾಲ್ಕಲೆ 32, 3 ನಾಲ್ಕಲೆ 12, 11/4. ಇಲ್ಲಿ 4 ಇರೋದ್ರಿಂದ ನಾವು 3ರಿಂದ ಗುಣಿಸಿದರೆ ನಮಗಿಲ್ಲಿ ಛೇದ 12 ಬರುತ್ತೆ. ಸೊ 11 × 3 11 ಮೂರಲೆ 33, 4 ಮೂರಲೆ 12. ಆದ್ದರಿಂದ ಸಮಾನ ಭಿನ್ನರಾಶಿಗಳು 32/12 ಮತ್ತು 33/12. H 13/6 ಮತ್ತು 1/9 ಇದೆ. ಇಲ್ಲಿ 6 ಮತ್ತು 9 ಮೂರರ ಮಗ್ಗಿಯಲ್ಲಿ ಬರೋದ್ರಿಂದ ಇವುಗಳ ಲಸ 18. ನೀವು ಸರಿಯಾಗಿ ನೋಡಿ, ಇಲ್ಲಿ 3 2 6, 3 3 9. ಸೊ ಇಲ್ಲಿ ಮತ್ತೆ 3 ಇರೋದ್ರಿಂದ ಮೂರರ ಮಗ್ಗಿಯಲ್ಲಿ 2 ಇಲ್ಲ, ಅದನ್ನು ಹಾಗೆ ಬರೀರಿ. ಸೊ 3 1 3, 2 1 2. ಸೊ ಲಸ 3 3 9, 9 2 18. ಇಲ್ಲಿ ಲಸ 18 ಆಗುತ್ತೆ. ಹಾಗಾಗಿ ನಾವು ಛೇದದಲ್ಲಿ 18 ಬರೋ ಥರ ಗುಣಿಸ್ಬೇಕು. ಇಲ್ಲಿ 13/6 ಇದೆ. 6ಅನ್ನು ಈ 6ಅನ್ನು ನಾವು 3ಯಿಂದ ಗುಣಿಸಿದರೆ ನಮಗೆ ಛೇದ 18 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 3ಯಿಂದ ಗುಣಿಸೋಣ. 13 ಮೂರಲೆ 39, 6 ಮೂರಲೆ 18. ಇಲ್ಲಿ 1/9 ಇದೆ. ಇಲ್ಲಿ ಈ 9ಅನ್ನು ಎಷ್ಟರಿಂದ ಗುಣಿಸಿದ್ರೆ ನಮಗೆ 18 ಬರುತ್ತೆ? ಎಸ್, 2ರಿಂದ ಗುಣಿಸಿದರೆ ನಮಗೆ 18 ಬರುತ್ತೆ. ಸೊ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. 1 2 2, 9 2 18. ಆದ್ದರಿಂದ ಸಮಾನ ಭಿನ್ನರಾಶಿಗಳು 39/18 ಮತ್ತು 2/18. ಈಗ ಈ 43 ಪೇಜಲ್ಲಿರುವಂತಹ ಈ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ. ಸಂಕ್ಷಿಪ್ತ ರೂಪ ಅಂದರೆ ಸಾಮಾನ್ಯ ರೂಪ, ಅಂದರೆ ಮತ್ತೆ ನಾವು ಅವುಗಳನ್ನು ಯಾವುದೇ ಮಗ್ಗಿಯಿಂದ ಭಾಗಿಸಲಿಕ್ಕೆ ಆಗದಂತಹ ರೂಪ, ಅಂದರೆ ಅತಿ ಚಿಕ್ಕ ರೂಪ, ಸಾಮಾನ್ಯ ರೂಪ ಅಥವಾ ಸಂಕ್ಷಿಪ್ತ ರೂಪ ಅಂತ ಕರಿತೀವಿ. ಈಗ ಯಾವುದೇ 2 ಸಂಖ್ಯೆಗಳನ್ನು ನಾವು ತೆಗೆದುಕೊಂಡು ಅದನ್ನು ಒಂದು ಮಗ್ಗಿಯಿಂದ ಭಾಗಿಸಿದರೆ ಮತ್ತು ಅದು ಯಾವುದೇ ಮಗ್ಗಿಯಿಂದ ಭಾಗ ಹೋಗಬಾರ್ದು. ಅಂತಹ ಒಂದು ಕನಿಷ್ಠ ರೂಪ ಏನಿರುತ್ತಲ್ಲ, ಅದನ್ನು ನಾವು ಸಂಕ್ಷಿಪ್ತ ರೂಪ ಅಂತ ಕರಿತೀವಿ. ಇಲ್ಲಿ ಎ ಇದೆ ನೋಡಿ, 17/51 ಅಂದರೆ 17/51 ಇದೆ. ಒಂಚೂರು ನಿಮಗೆ ಮಗ್ಗಿ ಅಂತೂ ಹೇಗೂ ಬರುತ್ತೆ, ಒಂಚೂರು ತಲೆ ಓಡಿಸಿ. ಇಲ್ಲಿ ಈ 17 ಮತ್ತು 51 ಬೇರೆ ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ. ಈ 17 ಮತ್ತು 51 ಅಂದರೆ 17ರ ಮಗ್ಗಿಯಿಂದ ಮಾತ್ರ ಭಾಗ ಹೋಗುತ್ತೆ. ಹಾಗಾಗಿ 17 1 17, 17 3 51. ಹಾಗಾಗಿ ಈ 17/51ರ ಸಂಕ್ಷಿಪ್ತ ಅಥವಾ ಕನಿಷ್ಠ ರೂಪ ಇಲ್ಲಿ ನೋಡಿ, ಇಲ್ಲಿ 1 ಇದೆ, 3 ಇದೆ. ಹಾಗಾಗಿ 1/3. ಬಿ 64/144. ಇಲ್ಲಿ ನಮಗೆ ಮಗ್ಗಿ ಅಂತೂ ಬರೋದ್ರಿಂದ ಈಗ ಇದನ್ನು ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ, ಇದು 16ರ ಮಗ್ಗಿಯಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ಈ ಬಿಡಿ ಸ್ಥಾನದಲ್ಲಿ 2 ಸಂಖ್ಯೆಗಳು ಸಮ ಸಂಖ್ಯೆಗಳಾಗಿರೋದ್ರಿಂದ ಅದು ಡೆಫಿನೆಟ್ಲಿ 2ರ ಮಗ್ಗಿಯಿಂದ ಅಂತೂ ಭಾಗ ಹೋಗುತ್ತೆ. ಈಗ ನಿಮಗೆ 16ರ ಮಗ್ಗಿ ಡೈರೆಕ್ಟ್ಲಿ ಬರುತ್ತೆ ಅಂದರೆ ನೀವು 16ರಿಂದನೇ ಭಾಗಿಸಿ. ಇಲ್ಲ, ನಾವು 2ಅನ್ನು ಮಾಡೋಣ. ಈಗ 16 4 64, 16 9 144. ಹಾಗಾಗಿ ಉತ್ತರ ಎಷ್ಟು ಬಂತಿಲ್ಲಿ? ಕನಿಷ್ಠ ರೂಪ 4/9. ಇಲ್ಲಿ ನಾವು 2ರಿಂದ ಭಾಗಿಸಿ ನೋಡೋಣ. ಇಲ್ಲಿ 64/144 ಇದೆ. ಈಗ 2 ಇಲ್ಲಿ ಸರಿಯಾಗಿ ನೋಡಿ, ಮತ್ತು ನೀವೇ ಒಂದು ಸಾರಿ ಇದನ್ನು ಮಾಡಿ ನೋಡಿ, ಅಂದಾಗ ಮಾತ್ರ ನಿಮಗಿದು ಅರ್ಥ ಆಗುತ್ತೆ. ಇಲ್ಲಿ 2ರಿಂದ ತಗೊಳ್ಳೋಣ. 2 3 6, 2 2 4, 2 7 14, 2 2 4. ಇಲ್ಲಿ ಎಷ್ಟು ಬಂತು? ಆಮೇಲೆ 2 1 2, ಇಲ್ಲಿ 1 ಉಳಿತು, 12 ಆಯಿತು. ಸೊ 2 6 12, 2 3 6, ಇಲ್ಲಿ 7ರಲ್ಲಿ 6 ಹೋದರೆ
ಒಂದು ಉಳಿತು 12 ಆಯಿತು. ಸೊ 2 6 12. ಹಾಗಾದರೆ ಇಲ್ಲಿ 16/36 ಉಳಿತು. ಸೊ 4 4 16, 4 9 36. ಹಾಗಾದರೆ ಉತ್ತರ ಎಷ್ಟು ಬಂತಿಲ್ಲಿ 4/9. ಇಲ್ಲೂ ಸಹ 4/9 ಬಂತು, ಇಲ್ಲೂ ಸಹ 4/9. ಸಿ 126/147. ಇಲ್ಲಿ ಈ 126/147 ಇದು ಎಷ್ಟರ ಮಗ್ಗಿಯಿಂದ ಹೋಗುತ್ತೆ ಅಂತ ನೀಟಾಗಿ ನೋಡಿ. ಇದು 3ರ ಮಗ್ಗಿಯಿಂದ ಹೋಗುತ್ತೆ. ಸೊ 3 4 12, 3 2 6, 3 4 12, 14ರಲ್ಲಿ 12 ಹೋದರೆ ಇಲ್ಲಿ 2 ಉಳಿತು. ಸೊ 27 ಆಯಿತು. ಸೊ 3 9 27. ಇಲ್ಲಿ ಬಂದಿರೋಂಥ ಸಂಖ್ಯೆಗಳನ್ನ ನಾನು ಈ ಕಡೆ ಬರ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ 42 ಇದೆ, ಇಲ್ಲಿ 49 ಇದೆ. ಸೊ ಈ 42 ಮತ್ತು 49 7ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾದರೆ 7 6 42, 7 7 49. ಸೊ ಇದರ ಕನಿಷ್ಠ ರೂಪ ಎಷ್ಟು ಬಂತು 6/7. ಇಲ್ಲಿ ಡಿ ಗಮನಿಸಿ 525/112 ಅಂದರೆ 112 ಇದೆ. ಈ 525/112 ಎಷ್ಟರ ಮಗ್ಗಿಯಿಂದ ಹೋಗುತ್ತೆ ನೋಡೋಣ. ಇದು 7ರ ಮಗ್ಗಿಯಿಂದ ಹೋಗುತ್ತೆ. ಇಲ್ಲಿ 7 7 49. ಇಲ್ಲಿ ನೋಡಿ, ಈ 52ರಲ್ಲಿ 49 ಹೋಯಿತು ಅಂದರೆ 3. ಸೊ 35 ಆಯಿತು. 7 5 35, 7 1 7, ಇಲ್ಲಿ 4 ಉಳಿಯುತ್ತೆ. ಸೊ 42 ಆಯಿತು, ಅಂದರೆ 42 ಆಯಿತು. 7 6 42. ಹಾಗಾದರೆ ಇಲ್ಲಿ 75/16 ಉಳಿತು. ಇವೆರಡು ಮತ್ತೆ ಯಾವುದೇ ಮಗ್ಗಿಯಿಂದ ಹೋಗಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಇಡೋಣ. ಸೊ ಇಲ್ಲಿಯವರೆಗೂ ಪೇಜ್ ನಂಬರ್ 42 ಮತ್ತು 43ಯಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡಿದ್ದೀವಿ. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಲೆಕ್ಕಗಳು ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ, ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾವ ಈ ಸಂಕ್ಷಿಪ್ತ ರೂಪನೋ ಅಥವಾ ಆ ಸಮಾನ ಭಿನ್ನ ರಾಶಿಗಳು ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.